ಅಭಿವೃದ್ಧಿ ಕೆಲಸ ಮಾಡಲು ಸದಾ ಅಧಿಕಾರಿಗಳಿಗೆ ಸಹಕಾರ ನೀಡುತ್ತೇವೆ. ಆದರೆ ಪ್ರತಿ ಕೆಲಸಗಳನ್ನು ಸಿಎಂ ಅಥವಾ ನಾವೇ ಹೇಳಲು ಆಗಲ್ಲ. ಅಭಿವೃದ್ಧಿಯಲ್ಲಿ ನಿರ್ಲಕ್ಷ್ಯ ಅಥವಾ ಕಾನೂನು ಸುವ್ಯವಸ್ಥೆ ಸರಿಯಾಗಿ ನಿಭಾಯಿಸದಿದ್ದರೆ ಅಂತಹ ಅಧಿಕಾರಿಗಳಿಗೆ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಲು ಅವಕಾಶವಿಲ್ಲ ಎಂದು ಲೋಕೋಪಯೋಗಿ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು. ನಗರದ ಕುವೆಂಪು ನಗರದ ನಿವಾಸದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆಯಾಗಿದ್ದು ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಮ್ಮ ಜವಾಬ್ದಾರಿ ಅರಿತು ಕೆಲಸ ಮಾಡಬೇಕು. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದು, ಇಲ್ಲಿನ ಜನರ ಹಿತ ಕಾಪಾಡುವುದು ಮುಖ್ಯ. ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ವಹಿಸಿದ್ರೆ ಸರ್ಕಾರಕ್ಕೆ ನಮಗೂ ಕೆಟ್ಟ ಹೆಸರು ಬರುತ್ತದೆ. ಜಿಲ್ಲೆಯಲ್ಲಿ ಕೆಲ ಘಟನೆಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ವಿಫಲರಾಗಿದ್ದರಿಂದ ಪೊಲೀಸ್ ಕಮಿಷನರ್ ಅವರನ್ನ ವರ್ಗಾವಣೆಗೊಳಿಸಲಾಗಿದೆ ಎಂದು ತಿಳಿಸಿದರು. ಇನ್ನು ಹಿಡಿಕ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಒಯ್ಯಲು ಈಗಾಗಲೇ 3 ಇಲಾಖೆಗಳು ಅನುಮತಿ ನೀಡಿವೆ. ಧಾರವಾಡದ ಕೆಐಎಡಿಬಿ ವತಿಯಿಂದ ಕಾಮಗಾರಿ ನಡೆಯುತ್ತಿದೆ. ಸುಮಾರು 110 ಕಿಲೋಮೀಟರ್ ಪೈಪ್ಲೈನ್ ಮೂಲಕ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಒಯ್ಯುತ್ತಿದ್ದಾರೆ. ಎಷ್ಟು ನೀರು ಒಯ್ಯುತ್ತಿದ್ದಾರೆಂಬ ಮಾಹಿತಿ ಇಲ್ಲ. ಈ ಕುರಿತು ಸಭೆ ನಡೆಸಿ ಭವಿಷ್ಯದಲ್ಲಿ ನಮ್ಮ ಜಿಲ್ಲೆಗೆ ನೀರಿನ ಅಭಾವ ಉಂಟು ಆಗಬಾರದು ಎಂದು ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆಯುತ್ತೇನೆ ಎಂದು ತಿಳಿಸಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ಅಕ್ರಮ ನಡೆಯುತ್ತಿದೆ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ಕಳೆದ 2 ಕೆಡಿಪಿ ಸಭೆಗೆ ಸ್ಲಂ ಬೋರ್ಡ್ ಅಧಿಕಾರಿ ಗೈರಾಗಿದ್ದರು. ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಮೂಲಕ ನಡೆಯುತ್ತಿರುವ ಕಾಮಗಾರಿಗಳ ಬಗ್ಗೆ ತನಿಖೆ ನಡೆಸಲು ಜಿಲ್ಲಾಧಿಕಾರಿಗಳಿಗೆ ಸೂಚಿಸುತ್ತೇನೆ ಎಂದು ತಿಳಿಸಿದರು. ಕನ್ನಡ ಭಾಷೆ ಹುಟ್ಟಿದ್ದು ತಮಿಳಿನಿಂದ ಎಂಬ ನಟ ಕಮಲ್ ಹಾಸನ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿ, ನಟ ಕಮಲ್ ಹಾಸನ್ ಹೇಳಿಕೆ ಅತ್ಯಂತ ಖಂಡನೀಯ. ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಈ ರೀತಿ ಕನ್ನಡದ ಬಗ್ಗೆ ಮಾತನಾಡಿದ ನಟ ಕಮಲ್ ಹಾಸನ್ ಮೊದಲು ಕನ್ನಡಿಗರ ಬಳಿ ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಿದರು. ಆರ್ಸಿಬಿ ಮತ್ತು ಪಂಜಾಬ್ ಐಪಿಎಲ್ ಅಂತಿಮ ಮ್ಯಾಚ್ ಬಗ್ಗೆ ಮಾತನಾಡಿ, ಎಲ್ಲರೂ ನಮ್ಮವರು ಗೆಲ್ಲಲಿ ಎನ್ನುವುದು ಸ್ವಾಭಾವಿಕ. ಹೀಗಾಗಿ ನಾಳೆ ನಡೆಯುವ ಪಂದ್ಯದಲ್ಲಿ ನಮ್ಮ ಆರ್ಸಿಬಿ ಗೆಲ್ಲಲಿ ಎಂದು ಹರಿಸಿದ ಸಚಿವರು, ಕಳೆದ 20 ವರ್ಷಗಳಿಂದ ನಾನು ಕ್ರಿಕೆಟ್, ಸಿನಿಮಾ ನೋಡುತ್ತಿಲ್ಲ. ಆದರೆ ಕ್ರಿಕೆಟ್ ನನ್ನ ನೆಚ್ಚಿನ ಕ್ರೀಡೆ. ಹೀಗಾಗಿ ಸಮಯ ಸಿಕ್ಕಾಗ ಈಗಲೂ ಕ್ರಿಕೆಟ್ ಆಡುತ್ತೇನೆ ಎಂದು ತಿಳಿಸಿದ್ರು. ಹಸ್ತಕ್ಷೇಪ ಮಾಡಲ್ಲ, ಜೊತೆಗೆ ಬಹಳಷ್ಟು ಅಧಿಕಾರಿಗಳಿಗೆ ಸರ್ಕಾರ ಕೊಡ್ತಾರೆ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರನ್ನ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡುವಂತ ಕೆಲಸ ಮಾಡಂಗಿಲ್ಲ. ಆದ್ರೆ ಇತ್ತೀಚೆಗೆ ನಡೆದಂತ ಕೆಲವು ಘಟನೆಗಳು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಏನು ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಿ ಅಂತ, ಈಗ ಒಬ್ಬ ಕಮಿಷನರ್ ಅವ್ರನ್ನ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಅಧಿಕಾರಿಗಳ ವಲಯದಲ್ಲಿ ನಾವು ಇದಕ್ಕೂ ರೆಡಿ ಇದ್ದೀವಿ, ಜೊತೆಗೆ ಒಂದು ವೇಳೆ ಹಿಂಗಾದ್ರೆ ಅದಕ್ಕೂ ರೆಡಿ ಇದ್ದೀವಿ ಅಂತ ಹೇಳಿ ಸಂದೇಶನ ಏನಂತ? ಇಲ್ಲ, ಮೊದಲನೇದು ಅವರು ಈಗ ಒಂದು ಅಧಿಕಾರಿಯಾಗಿ ಯಾವುದೇ ಇಲಾಖೆ ಬಂದರೆ ಅವ್ರ ಜವಾಬ್ದಾರಿ. ಪ್ರತಿ ಸಾರಿ ಮಂತ್ರಿಗಳು ಹೇಳಬೇಕು, CM ಹೇಳಬೇಕಂದ್ರೆ ಅದೇನು ಸಿಸ್ಟಮ್ ಇಲ್ಲ. ಸೊ ಹೀಗಾಗಿ ಅವ್ರ ಜವಾಬ್ದಾರಿ ಅವ್ರು ಎತ್ಕೊಂಡು ಮಾಡ್ಬೇಕಾಗ್ತದೆ, ನಾವು ಹೇಳೋದಲ್ಲ. ಈಗ ಹೆಂಗಾಗಿದೆ ಅಂದರೆ ಎಲ್ಲದಕ್ಕೂ ನಾವು ಹೇಳಬೇಕಾಗಿದೆ. ಪರಿಸ್ಥಿತಿ ಹೆಂಗೆ ಬಂದಿದೆ ಅಂದ್ರೆ ಒಂದು ಸಣ್ಣ ಘಟನೆ ಆದರೂ ಅದನ್ನ ನೋಡಿ ಅಂತ ಹೇಳುವಂಥ ಪರಿಸ್ಥಿತಿ ಬಂದಿದೆ. ಇಲ್ಲ ನಾವು ಮೊದಲೇ ಮಾಡಿದ್ದೀವಿ ಅನ್ನೋದು ಭಾಳ ಕಡಿಮೆ ಆಗಿದೆ. ಅದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಸೊ ಅದಕ್ಕೆ ನಾವು ಕೂಡ ಇತ್ತಿತ್ತಲಾಗಿ ಪೊಲೀಸ್ ಇಲಾಖೆಯಲ್ಲಿ ಭಾಳಷ್ಟು ಸಮಸ್ಯೆಗಳ ನೋಡಿದ್ದೀವಿ. ಒಂದಷ್ಟು ನೀವು ನೋಡಿದ್ದೀರಿ, ನಾವು ನೋಡಿದ್ದೀವಿ. ಹೀಗಾಗಿ ನಮ್ಮ ಕೆಲಸ ಮಾಡಬೇಕಷ್ಟೇ, ಕೆಲಸ ಮಾಡಬೇಕು, ಕಾನೂನು ಸುವ್ಯವಸ್ಥೆ ಸರಿಗಿಡಬೇಕು, ಜನರ ಕೆಲಸ ಫಾಸ್ಟಾಗಿ ಆಗಬೇಕು ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ. ಕೆಲಸ ಯಾರು ಮಾಡ್ತಾರೋ ಅವ್ರನ್ನ ಇಟ್ಕೊಳ್ತೀವಿ, ಇಲ್ಲಾಂದ್ರೆ ಮತ್ತೆ ಅನಿವಾರ್ಯ. ನಮಗೆ ಜನ ಮುಖ್ಯ, ಇಲ್ಲಿ ಕಾನೂನು ಸುವ್ಯವಸ್ಥೆ ಮುಖ್ಯ. ಯಾಕಂದರೆ ಈ ಘಟನೆಗಳ ಮುಂಚೆನೇ ಗೊತ್ತಿರುತ್ತೆ, ಯಾರಿಗೂ ಗೊತ್ತಿಲ್ಲ. ಮುಂಚೆನೇ ಇದೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇರ್ತೈತಿ. ಅವಾಗ ಇವರು ಅಡ್ವಾನ್ಸ್ ಆಗಿ ಕ್ರಮ ಕೈಗೊಂಡ್ರೆ ಇಂಥವೆಲ್ಲ ಆಗೋದಿಲ್ಲ. ಸೊ ಅದಕ್ಕೆ ಇದು ಉದಾಹರಣೆ ಅಂದರೆ ಪೊಲೀಸ್ ಇಲಾಖೆ ಇರ್ಬೋದು. ಮತ್ತು ಮುಂದೆ ಯಾವ್ದಾರು ಆದರೂ ಕೂಡ ನಾವು ಅದೇ ರೀತಿ ಇದೇ ಕ್ರಮ ಕೈಗೊಳ್ಳೋದು, ನೋ ಡೌಟ್. ಅದರಲ್ಲಿ ಅಷ್ಟೇ ಅವ್ರವ್ರ ಮಾಡ್ಬೇಕು, ಅವ್ರ ಡ್ಯೂಟಿ ಅವ್ರು ಮಾಡ್ಬೇಕು. ನಾವು ಅವ್ರಿಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ತನ್ನ ಇಲಾಖೆ ತನ್ನ ಜನಕ್ಕೆ ಹೆಂಗೆ ಸೇವೆ ಕೊಡ್ಬೇಕು, ಅವ್ರ ಡ್ಯೂಟಿ ಅವರು. ಪಂಚ ಗ್ಯಾರಂಟಿಗಳು ರಾಜ್ಯದಲ್ಲಿ ಸರ್ಕಾರ ಸರಿಯಾಗಿ ಜಾರಿಗೆ ಬರ್ತಾ ಇಲ್ಲ ಅಂತ ಹೇಳಿ ಒಂದು ಆರೋಪ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಇವತ್ತು ಮಹಿಳೆಯರು ಕೊಡ್ಬೇಕಂತ 2000 ಹಣ ಆಗಿರ್ಬೋದು. ಅಲ್ಲ, ಪ್ರತಿ ಸಾರಿ ಲೇಟ್ ಆಗ್ತಿತ್ತು, ಆಗಿದ್ರೆ ಏನು ಹೊಸದಲ್ಲ. ಈಗ 2 ವರ್ಷದಲ್ಲಿ ಸುಮಾರು ಸಾರಿ 3 ತಿಂಗಳಿಗೊಂದು ಸಾರಿ ಕೊಡ್ತೀವಿ. 2 ತಿಂಗಳೈತಿ ಕಂಪಲ್ಸರಿ. ವಿರೋಧ ಪಕ್ಷ ಆರೋಪನ ಈಗ ಗೆರೆ ಹೊಡೆದಂಗೆ ಇವತ್ತು 30 ತಾರೀಕು 5 ಗಂಟೆಗೆ ಜಮಾ ಆಗ್ಬೇಕಂತಾರೆ ಅವರು. ಅದೊಂದು ದೊಡ್ಡ ಆರೋಪ. ಅದೇ ದೊಡ್ಡ ಸಾಧ್ಯ ಅವ್ರದ್ದು. ಅದು 5 ದಿವಸ ಬಿಟ್ಟು ಆಗ್ಬೋದು, ನಮ್ಮ ಒಂದು ತಿಂಗಳು ಬಿಟ್ಟು ಆಗ್ಬೋದು. ಸರ್ಕಾರದ ವ್ಯವಸ್ಥೆಯಲ್ಲಿ ಯಾವುದೂ ಕೂಡ ಆಗೋಲ್ಲ. ನಾವು ಎಲ್ಲಿ ತಪ್ಪಿಸಿದೆ ಇಲ್ಲಿ
ಅಲ್ಲ ಅವರು ಈಗ ಉಪಮುಖ್ಯಮಂತ್ರಿಗಳು ನಮ್ಮ ಕಡೆ ಹೇಳಿದ್ರು ನಾವು ತಿಂಗಳ ಎಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಿ, ನಿಮಗೆ ಮಾತು ಕೊಟ್ಟಿದ್ದೀವಿ ಅಂತ. ಇಲ್ಲ ತಿಂಗಳ ಮಾತು ಕೊಡಲಿ ಬಿಡಲಿ, ತಿಂಗಳ ಅಂತ ಇದೆಯಾರ ಅದು ಲೇಟ್ ಆಗ್ತೈತೆ ಅಷ್ಟೇ. ಈಗ ಸುಮಾರು ಸಲ ಲೇಟ್ ಆಗಿದೆ. ಈಗ ಕೂಡ ನಾವು 2 ತಿಂಗಳು ಕೊಟ್ಟಿಲ್ಲ. ಈಗ ಒಂದೊಂದು ಸಾರಿನ 2 ತಿಂಗಳು ಕೂಡಿಸಿ ಕೊಟ್ಟಿದ್ದೀವಿ. ಸೊ ಅದರಲ್ಲಿ ಏನು ಅದು ಸಾರ್ವಜನಿಕ ಚರ್ಚೆ ಅಲ್ಲ ಅದು. ತೊಗೊಳೋರು ತೊಗೊಳ್ತಿದ್ದಾರೆ, ಕೊಡೋರು ಕೊಡ್ತಾ ಇದ್ದಾರೆ. ಅದ್ರಾಗ ಮಧ್ಯೆ ಬೇರೆಯವ್ರಿಗೆ ಏನು ಕೆಲಸ ಅಂದರೆ ಕಮಿಟಿಗೆ ದುಡ್ಡು ಬಿಡುಗಡೆ ಮಾಡ್ತಾ ಇದ್ದಾರೆ. ಯಾವುದು ಅದಕ್ಕಿಂತ ಮೊದಲೇ ಇದೆಯಲ್ಲ, ಮೊದಲೇ ಇದರಲ್ಲಿ ರೂಲ್ಸಲ್ಲಿ ಇದೆ ಅವ್ರಿಗೆ ಪ್ರೋತ್ಸಾಹಧನ ಏನಂತಾರೆ ಅದಕ್ಕೆ, ನಾವು ಗೌರವಧನ ಜಿಲ್ಲಾಧ್ಯಕ್ಷಗೆ ಎಷ್ಟಿದೆ, ಸ್ಟೇಟ್ನವ್ರಿಗೆ ಇಷ್ಟಿದೆ, ತಾಲೂಕದವ್ರಿಗೆ ಇಷ್ಟಿದೆ ಅಂತ ಮುಂಚೆನೇ ಇದೆ. ಅದೇನು ಪ್ರಶ್ನೆ ಇಲ್ಲ. ಆ ಅಮೌಂಟ್ ಹೋಲಿಕೆ ಮಾಡಿ ಈ ಅಮೌಂಟ್ ಭಾಳ ವ್ಯತ್ಯಾಸ ಇದೆ. ಅದು 60,000 ಕೋಟಿ, ಇದು ಅದಕ್ಕೆ ಕಂಪೇರ್ ಮಾಡಿ ಭಾಳ ಕಡಿಮೆ ಇದೆ. ಯಾಕೆ ನಾವು ಮೊದಲೇ ಅನೌನ್ಸ್ ಮಾಡಿದ್ದೀವಿ, ಇರೋದು ಸರ್ಕಾರ ಆದೇಶ ಮಾಡಿದೆ, ಹೀಗಾಗಿ ಕೊಡ್ತಾ ಇದ್ದೀವಿ ಅಷ್ಟೇ. ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅಂತೇಳಿ ಕಮಲ್ ಹಾಸನ್ ಹೇಳಿಕೆ ಕೊಟ್ಟಿದ್ದಾರೆ. ಸಾಕಷ್ಟು ವಿವಾದ ಚರ್ಚೆ ಗ್ರಾಸ ಆಗಿದೆ ಯಾವತ್ತೇ ಖಂಡಿಸೋದೇ ಪ್ರಶ್ನೆ. ಎಲ್ಲರೂ ಖಂಡಿಸಲೇಬೇಕು, ಖಂಡಿಸಿದ್ದಾರೆ. ಎಲ್ಲರೂ ಖಂಡಿಸ್ಬೇಕಂತೇನಿಲ್ಲ. ಒಬ್ಬರು ಕರ್ನಾಟಕದ ಅದು ಧ್ವನಿ ಆದರೆ ಎಲ್ಲರ ಧ್ವನಿನೇ. ಯಾಕಂದ್ರೆ ಅಂಥ ವಿಷಯ ಬಂದಾಗ ನಾವು ಪ್ರತ್ಯೇಕವಾಗಿ ಹೇಳಬೇಕಂತಿಲ್ಲ. ಈಗ ಕನ್ನಡ ಬಗ್ಗೆ ಅಪಮಾನ ಮಾಡಿದ್ರೆ ಎಲ್ಲರೂ ಖಂಡಿಸಲೇಬೇಕಾಗ್ತದೆ. ಕನ್ನಡ ಭಾಳ ದೊಡ್ಡ ಇತಿಹಾಸ ಇದೆ. ಅದಕ್ಕೆ ಸುಮಾರು 1000 ವರ್ಷದಿಂದ ಬೆಳೆದು ಬಂದಂಥ ಅದು ಲಿಪಿ ಭಾಷೆ. ಹೀಗಾಗಿ ಅವ್ರು ಯಾವ ದೃಷ್ಟಿಕೋನ ಇಟ್ಕೊಂಡು ಅದನ್ನು ಹೇಳಿದಾರೆ ನಮಗೆ ಗೊತ್ತಿಲ್ಲ. ಆದರೂ ಕೂಡ ಕನ್ನಡಕ್ಕೆ ಅವ್ರು ಏನೇ ಹೇಳಿದ್ರು ಕೂಡ ಅದು ಕೆಳಗೇನು ಬರೋಲ್ಲ. ಅದರಲ್ಲಿ ಅಂಥ ಗೌರವ ಭಾಷೆಗೆ ಸ್ಥಾನಮಾನ ಇದ್ದೇ ಇದೆ. ಅವ್ರು ಯಾಕೆ ಹೇಳ್ಯಾರು, ಹೆಂಗೆ ಹೇಳ್ಯಾರು ಅನ್ನೋದು ಅದು ಪ್ರಶ್ನೆ ಆಗಿ ಉಳಿದಿದೆ. ಸೊ ಈಗಾಗಲೇ ಎಲ್ಲರೂ ಖಂಡಿಸಿದ್ದೀವಿ, ಮಾಡಿದ್ದೀವಿ. ಮತ್ತಿನ ದಿವಸ ಅದನ್ನೇ ಮಾಡಿದ್ರಾಗ ಏನಾರ್ಥ ಇರಲಿಲ್ಲ. ಸರ್, ಈಗ 6 ವರ್ಷಕ್ಕೆ ಒಂದು ಟ್ವೀಟ್ ಮಾಡಿದ್ದಾರೆ ಸರ್. ಈಗಂತ ಸಿಎಂ ಅವರು ಔಟ್ ಗೋಯಿಂಗ್ ಸಿಎಂ ಸಚಿವರು ಯಾರು ಕೂಡ ಅವ್ರು ಮಾತು ಕೇಳ್ತಾ ಇಲ್ಲ. ಹಂಗೆ ಹೇಳ್ತಾರೆ ಅವ್ರು. ಯಾವಾಗ ಹೇಳ್ತಾರೆ ನೀವು ಟ್ವೀಟ್ ಓದ್ತಾರೆ ನೋಡ್ರಿ, ನೋಡ್ರಿ ಅವ್ರು ಹಂಗೆ ದಿವಸ ಮಾಡತ್ತಾರ. ಅವ್ರ ಮಾತು ಕೇಳ್ತಾ ಇಲ್ಲ. ಅವರು CM ಹೋಗ್ತಾರೆ, ಇವರು CM ಹೋಗ್ತಾರೆ, ಅದನ್ನೇ ಹೇಳ್ತಾರೆ ಅವರು ಜನರ ಸಮಸ್ಯೆಗಳ ಬಗ್ಗೆ ಗಮನ ಬೆಳಕ ಚಲೋ ಅಂತ ಮಾಡಬೇಕು. ಅದನ್ನ ಮೀಟರ್ನಲ್ಲ ಅದು ನಮ್ಮ ಪಕ್ಷದ ಸಮಸ್ಯೆ, ಅದು ಇವ್ರ ಸಮಸ್ಯೆ ಅಲ್ಲ ಅದು, ಅಥವಾ ರಾಜ್ಯದ ಸಮಸ್ಯೆ ಅಲ್ಲ ಅದು, ಅದು ನಮ್ಮ ಪಕ್ಷದ ಸಮಸ್ಯೆ ಅದು. ಸರ್, ಇನ್ನೊಂದು ಬೆಳಗಾವಿ ಜಿಲ್ಲೆಯಲ್ಲಿ ಸ್ಲಮ್ ಬೋರ್ಡ್ನಲ್ಲಿ 106 ಕೋಟಿ ರೂಪಾಯಿ ಅನುದಾನ ಆಗಿದೆ. 16 mm ಸ್ಟಿಲ್ ಹಾಕ್ಬೇಕಿದ್ರೆ 12 mm ಹಾಕಿದ್ರೆ ಆಮೇಲೆ ಆ ವಂಚಿತರಾರರು ಏನಿರ್ತಾರಲ್ಲ ಫಲಾನುಭವಿಗಳು ಅವರಂದ್ರೆ ದುಡ್ಡು ತಗೊಂಡಿದ್ದಾರೆ. ಆದ್ರೆ ಕಾಮಗಾರನೂ ಆಗಿಲ್ಲ. ಪಾಪ ಈ ಕಡೆ ಅವ್ರ ಮನೆಯೂ ಇಲ್ಲ, ಈ ಕಡೆ ಸೂರ್ಯನೂ ಇಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ಆ ನಿಟ್ಟಿನಲ್ಲಿ ಅವ್ರ ವಿರುದ್ಧ ಯಾವ ನೋಡೋಣ. ಅದು ಯೂಶ್ವಲಿ ನಮ್ಮ ರಾಜು ಶೇಟ್ ಅವ್ರಿಗೆ ಜಾಸ್ತಿ ನಾಲೆಜ್ ಇದೆ. ಯಾಕಂದ್ರೆ ಸಿಟಿಗೆ ಮಾತ್ರ ಸೀಮಿತವಾಗಿರುವಂಥ ಸ್ಕೀಮ್ ಅದು. DC ಅವ್ರಿಗೆ ಹೇಳ್ತೀವಿ, ನೀವು ಹೇಳ್ದಂಗೆ ಆಗಿರ್ಬೋದು. ನಾವು ಕೂಡ ಅವನು KDP ಮೀಟಿಂಗ್ನಾಗೂ ಅವನು ಸಿಗೋಲ್ಲ. ನಮ್ಗೆ ಕರೆಸಿದ್ವಿ 2 ಸಲ ಬಂದಿಲ್ಲ ಅವನು. ಅಲ್ಲಿ ಸ್ಪಾಟ್ ಹೋದ್ರೆ ಸರ್ ಎಲ್ಲಾನು ಬಯಲಾಗೆ ಕಾಣ್ತಿದ್ರು. ಎಲ್ಲ ಓಪನ್ ಅದರಲ್ಲಿ ಉತ್ತರದಲ್ಲಿ ಸ್ವಲ್ಪ ಓಕೆ ಸರ್, ದಕ್ಷಿಣದಲ್ಲಿ ಪೂರಾ ಹಾಳಾಡಿಸ್ಬಿಟ್ಟು MB ಬುಕ್ ಅಲ್ಲಿ 16 mm ರಾಡ್ ಅಂತ ಹಾಕಿರ್ತಾರೆ. ಅಲ್ಲಿ ವರ್ಕ್ ಆಗಿದ್ರೆ ಮಾತ್ರ 12 mm ಸ್ಟೀಲ್ ಅಲ್ಲಿ ಇದೆ. ನೋಡೋಣ ಇವತ್ತು ಕಾಮಗಾರಿ ಮಾಡಿದ್ರೆ ಇಲ್ಲಿ MB ಎಸ್ಟಿಮೇಟ್ ಅಲ್ಲಿ ಏನಿದೆ ಅದು MB ರೆಕಾರ್ಡ್ ಮಾಡಿದ್ರು. ನೋಡೋಣ ಇವತ್ತು DC ಅವ್ರಿಗೆ ಹೇಳ್ತೀವಿ ಎನ್ಕ್ವೈರಿ ಮಾಡಲಿಕ್ಕೆ. ಇವತ್ತು ಹೇಳೋಣ. ಹಿಂದೆ ತಾವು ನೀರು ಅದನ್ನೇ ಕಾಮಗಾರಿಯನ್ನ ಅನುಮತಿ ಇಲ್ಲದೆ ಪ್ರಾರಂಭ ಮಾಡಿದ್ರಿ, ನಿಲ್ಲಿಸಬೇಕು ಅಂತ ಹೇಳಿ ತಾವು ನಿಲ್ಲಿಸಿದ್ರಿ. ಆದ್ರೆ ಈಗ ಮತ್ತೆ ಪುನರಾರಂಭಗೊಂಡಿದೆ. ನಮ್ಮ ಬೆಳಗಾವಿ ಜಿಲ್ಲೆ ಹಿತಾಸಕ್ತಿ, ಜನರ ಹಿತಾಸಕ್ತಿ ಏನು ಅಂತಂದ್ರೆ ನಮ್ಮ ಹಿತಾಸಕ್ತಿಯನ್ನ ಬಲಿ ಕೊಟ್ಟು ನೀವು ಬೇರೆ ಜಿಲ್ಲೆಯಲ್ಲಿ ತೆಗೆದುಕೊಂಡು ಹೋಗಬೇಡಿ, ಯಾಕಂತಂದ್ರೆ ನಮಗೂ ನೀರಿನ ಅವಶ್ಯಕತೆ ಇದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ತಾವು ಉಸ್ತುವಾರಿ ಸಚಿವ. ಈಗ ನಾವು ಇದ್ದಾಗ ಅದನ್ನೇ ಬಂದ್ ಮಾಡಿಸಿದ್ರು ಎಲ್ಲ ಪ್ರೊಟೆಸ್ಟ್ ಆದ್ಮೇಲೆ. ಈಗ ಅವರು ಮೂಲ ಇಲಾಖೆಯಿಂದ ಪರ್ಮಿಷನ್ ತಂದು ಬಿಟ್ಟಿದ್ದಾರೆ. ಅವ್ರ ಇಲಾಖೆಯವರು ಟೆಂಡರ್ ಕರೆದಿದ್ದಾರೆ. ಇದಕ್ಕೆ ನೀರು ಇಲಾಖೆ ನೀರಾವರಿ ಪರ್ಮಿಷನ್ ಕೊಟ್ಟಿದ್ದಾರೆ. ಆದರೆ ಅದು ಎಷ್ಟು ಕ್ವಾಂಟಿಟಿ ಒಯ್ತಾರೆ ಅನ್ನೋದು ಗೊತ್ತಿಲ್ಲ. ಅದು ಎಷ್ಟು ನಾವು ಒಂದು ಸಾರಿ ಮೀಟಿಂಗ್ ಮಾಡ್ತೀವಿ, ಎಷ್ಟು ಒಯ್ತಿದ್ದಾರೆ, ಎಷ್ಟು ನಮಗೆ ಭಾಳ ಅಂತರದಲ್ಲಿ ಕ್ವಾಂಟಿಟಿ ಕಡಿಮೆ ಆಗ್ತದೆ ಅಥವಾ ನೆಗ್ಲಿಜಿಬಲ್ ಆಗ್ತದೆ ಚೆಕ್ ಮಾಡ್ತೀವಿ. ಸೊ ಅದ್ರ ಮ್ಯಾಗ ಮುಂದಿನ ಡಿಸಿಷನ್ ತೊಗೊಳ್ತೀವಿ. ಅನುಮತಿ ಕೊಡೋಕ್ಕಿಂತ ಮುಂಚೆ ಸಲಹಾ ಸಮಿತಿ ಅಧ್ಯಕ್ಷರು ನೀವು ಸಲಹಾ ಸಮಿತಿಯನ್ನೇ ಅದಕ್ಕೆ ಅನುಮತಿ ಕೊಟ್ಟಿಲ್ಲ. ಈ ದಿಢೀರ್ ಏಕಾಏಕಿ ಜಲಸಂಪನ್ಮೂಲ ಇಲಾಖೆ ಅನುಮತಿ ಕೊಡೋದಕ್ಕೆ ನೀವು ಅಧ್ಯಕ್ಷ ಇರೋದ್ರಿಂದ ಹಿಡಕಲ್ ಜಲಾಶಯ ಇತ್ತು. ಮತ್ತೆ ಸಮಿತಿಗಳು ಸಾಕಷ್ಟು ಜನ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಮತ್ತೆ ಬೇರೆ ಬೇರೆದವರು ಇದ್ದಾರೆ. ಅಲ್ಲ ಅದೇನಾಗ್ತದೆ ಅಂದ್ರೆ ಬೆಂಗಳೂರಿನಲ್ಲಿ ಡಿಸಿಷನ್ ತೊಗೊಂಡ್ಬಿಡ್ತಾರೆ. ಅದು ಇಲ್ಲಿ ಬರೋಲ್ಲ. ನೀವು ಹೇಳ್ದಂಗೆ ನಮ್ಮನ್ನು ಅದಕ್ಕೆ ಪಾರ್ಟಿ ಮಾಡಬೇಕು. ಇಂಥ ನೀರು ಒಯ್ತಿದ್ದಾವೆ, ಏನು ನಿಮ್ಮ ಅಭಿಪ್ರಾಯ ಹೇಳಿದ್ರೆ ಚರ್ಚೆಗೆ ಬರ್ತೀವಿ. ಇಲ್ಲಾಂದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ ಅಲ್ಲೇ ಅಧಿಕಾರಿ ಮಟ್ಟದಲ್ಲಿ ಕೊಟ್ಟು ಬಿಡ್ತಾರೆ.
ಯೋಗ ಕೆಲಸ ತನ್ನ ಇದಕ್ಕ ಅವರ ವೈಭವ ಕಳ್ಕೊಳ್ತಾ ಇದೆ. ನಮ್ಮ ಮಟ್ಟಿಗೆ ಅದು ನೆಗ್ಲಿಜಿಬಲ್ ಕ್ವಾಂಟಿಟಿ ಇದೆ, ಭಾಳ ದೊಡ್ಡ ಕ್ವಾಂಟಿಟಿ0.4 ಭಾಳ ಕಡಿಮೆ ಇದೆ. ಆದರೆ ನಮ್ಮದು 2.5 TMC ಇಂಡಸ್ಟ್ರಿಗೆ ರಿಸರ್ವ್ ಇದೆ. ಇಲ್ಲಿವರೆಗೆ ಅದನ್ನು ಯಾರೂ ಲಿಫ್ಟ್ ಮಾಡಿಲ್ಲ. ಈಗ ಅವರು ಧಾರವಾಡಕ್ಕೆ ಹೋಗ್ತಿದ್ದಾರೆ. ನಮ್ಮದು ಮುಂದಿನ ಕಂಡೀಷನ್ ಅಂದರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆಗೆ ಅದು ಯೂಸ್ ಆಗಬೇಕು. ಇನ್ನೂ ರಿಮೈನಿಂಗ್ ಕ್ವಾಂಟಿಟಿ ಇನ್ನೂ ಇದೆ ಮತ್ತು ಒಯ್ಬಾರ್ದು ಬೇರೆ ಯಾರೇ 2.5 TMC ಇದೆ. ನಮ್ಮದು ಉದ್ದೇಶ ಅಂದ್ರೆ ಮುಂದಿನ ಯಾವುದೇ ಕಾಲಕ್ಕೂ ನಮ್ಮ ಇಂಡಸ್ಟ್ರಿಗೆ ರಿಸರ್ವ್ ಇಡಬೇಕು, ಯಾವ ಕಾಲಕ್ಕೂ ಹೊರಗೆ ಹೋಗಂಗಿಲ್ಲ ಅನ್ನೋದು ಹೋರಾಟ ಆಗಬೇಕು. ಅದನ್ನು CMಗೆ ಅವ್ರ ಮಂತ್ರಿಗೆ ನಾವು ಒಂದು ಪತ್ರ ಬರಿತಾ ಇದ್ದೀವಿ. ಇನ್ನು ಮುಂದೆ ಯಾವುದೇ ಕಾಲಕ್ಕೆ ಈ ನೀರನ್ನು ನೀವು ಒಯ್ಯಂಗಿಲ್ಲ. ನಮ್ಮದು ಯಾಕಂದ್ರೆ ಇನ್ನು 10 ವರ್ಷಕ್ಕೆ 20 ವರ್ಷ ನಮ್ಮ ಇಂಡಸ್ಟ್ರಿ ಬೆಳೆದು ಆವಾಗ ನಮಗೆ 2.5 TMC ಬೇಕಾಗ್ತದೆ. ಆವಾಗ ನಮಗೆ ಬೇಕಂತ ಅಥವಾ ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಬೇರೆಯವರಿಗೆ ಕೊಡಬಾರ್ದು. ಇದನ್ನು ಚೆಕ್ ಮಾಡ್ತೀವಿ. ನನ್ನ ಲೆಕ್ಕಲೆ ಭಾಳ ಕಡಿಮೆ ಕ್ವಾಂಟಿಟಿ ಇದೆ. ಇದೆಲ್ಲ ಭಾಳ 0.48 ಇದೆ ಇವಾಗ ಅಷ್ಟೊಂದು ಆಮೇಲೆ ಜಾಸ್ತಿ ಹೋದ್ರೆ ಏನ್ ಮಾಡೋದು? ಪ್ರಾಜೆಕ್ಟ್ ಇದೆ ಸರ್, ಯಾವ್ದು? 300 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಕದ್ದು ಮುಚ್ಚಿ ಹೋಗ್ತಿದ್ದಾರೆ. 5-10 ಕೋಟಿ ರೂಪಾಯಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿ ಉದ್ಘಾಟನೆ ಮಾಡಿ ಗೊತ್ತಾಗೋ ತರ ಮಾಡ್ತಾರೆ. ಇದ್ರಲ್ಲಿ ಉದ್ದೇಶ ಶಂಕುಸ್ಥಾಪನೆ ಆಗಿಲ್ಲ ಸರ್. ಶಿಲಾನ್ಯಾಸನೂ ಮಾಡಿಲ್ಲ ಸರ್. ಇಲ್ಲಿಯೂ ಹಿಡ್ಕ ಜಲಾಶಯದಲ್ಲೂ ಆಗಿಲ್ಲ, ಅಲ್ಲಿ ಧಾರವಾಡದಲ್ಲೂ ಆಗಿಲ್ಲ. ಇದು ಮಾಡಿಲ್ಲ. ಅದು ಹೇಳಿದ್ರೆ ನಮ್ಮ ಇಲಾಖೆಗೆ ಎರಡೂ ಬರೋದಿಲ್ಲ. ಏನ್ ಉದ್ದೇಶಪೂರ್ವಕ ಬಟ್ ಸಲಹಾ ಸಮಿತಿ ಅಧ್ಯಕ್ಷರು ನೀವು ಇದ್ದೀರಿ ಸರ್. ನಿಮ್ಮ ಅದು ಹೇಳಿದ್ರೆ ಈಗ ಅದನ್ನೇ ಆ ಥರ ಕಾನೂನಾಗಿಲ್ಲ. ಅದು ನಮ್ಗೆ ಕೇಳಬೇಕಂತ ನಿಮ್ಗೆ ಕೇಳ್ಬೇಕಂತಾನೆ ಐತಿ ಸರ್. ಇಲ್ಲ, ಕೇಳ್ಬೇಕು. ಜಲಾಶಯದ ನೀರು ಈಗ ಲಾಸ್ಟ್ ಟೈಮ್ ಮಲಪುರ ಜಲಾಶಯ ಹುಬ್ಳಿ ಧಾರವಾಡಕ್ಕೆ ಹೋಗಿತ್ತು ಸರ್. ಅಲ್ಲಿ ಸಲಹಾ ಸಮಿತಿದ ಅನುಮತಿ ತಗೊಂಡು ಹಿಂದಕ್ಕೆ ನೀವು ಹಿಂದೆ ಅಲ್ಲ, ಅಧಿಕಾರಿಗಳಿಗೆ ಏನೋ ಕೇಳಿರ್ತಾರೆ, ಅವ್ರು ನಮಗೆ ಕೇಳೋಲ್ಲ. ತಾವೇ ಇಂಥ ಇಷ್ಟು ನೀರಿದೆ ಕೊಡ್ಬೋದು ಅಂತಾರೆ, ಇವ್ರು ಬರೀತಾರೆ. ಹಿಂಗಾಗಿ ಹಂಗಾಗಿ ಧಾರವಾಡದಲ್ಲಿ ಸರ್ ಪ್ರಭಾವಿ ಬೆಳಗಾವಿ ಸಚಿವರೊಬ್ಬರು ಕಾರ್ಖಾನೆ ಆಗ್ತಿದೆ, ಅಲ್ಲಿ ಇಲ್ಲ ಹೇಳಿ ಮೊನ್ನೆ ಹೇಳೇನೆ ಔಟ್ಸೈಡ್ ಇದೆ KDB ಕೊಡ್ಲಿಕ್ಕೆ ಬರೋಲ್ಲ, ಪಕ್ಕಕ್ಕಿದ್ರು ಕೊಡಕ್ಕೆ ಬರೋಂಗಿಲ್ಲ. ವಿಧಿಂದೆ ಹೇಳಿ ಏನು ಮಾಡೋದು? ಫೈನಲ್ ಬಂದಿದೆ ಸರ್. ಇಲ್ಲ, ನನಗೆ ಕ್ರಿಕೆಟ್ ಬಗ್ಗೆ ಜಾಸ್ತಿ ಏನು ಮಾಹಿತಿ ಇಲ್ಲ. ನನಗೆ ಆಡ್ತೀನಿ ಅಷ್ಟೇ, ಕರೆ ನಾವು ಭಾಳ ದಿವಸದಿಂದ ನೋಡೋದು ಬಿಟ್ಟಿದ್ದೀನಿ. ಅದು RCB ಬೆಂಗಳೂರು ಫೈನಲ್ ಹೋಗಿದೆ ಸರ್. ಅಲ್ಲ, ಅದೇ ಯಾರ್ದು ಯಾವ ಕಡೆ ಯಾರು ಆಡ್ತಾರೆ ನಮ್ಮವ್ರಿಗೆ ಗೆಲ್ಬೇಕಂತ ಸ್ವಾಭಾವಿಕ. ನಾವು ಹೇಳ್ಬೇಕಿಲ್ಲ. ಈ ಸಲ ಕಪ್ ನಮ್ದೇ ಅಂದ್ಬಿಡಲ್ಲ. ಇಲ್ಲ, ಈಗ ನಾವು ಅದ್ರ ಬಗ್ಗೆ ಆಸಕ್ತಿ ಇಲ್ಲಾದರೂ ಕರ್ನಾಟಕ ಬಂದಾಗ ಕರ್ನಾಟಕ, ಭಾರತ ದೇಶ ಬಂದಾಗ ಭಾರತ್ ಅಂತ ಹೇಳಿ ಸರ್, ಹಿಂದೂ ತಾವು ಪ್ಲೇಯರ್ ಆಗಿದ್ರಿ ಸರ್, ಕ್ರಿಕೆಟ್ ಆಡ್ತಾ ಇದ್ರಿ. ಈಗೂ ಆಡ್ತೀವಿ, ಪ್ರೆಸೆಂಟು ಆಡ್ತೀವಿ. ಯಾಕಂದ್ರೆ ಬಹಳಷ್ಟು ಆಸಕ್ತಿ. ಈಗ ಬೆಂಗಳೂರಾಗ ನಿಮ್ದೆಲ್ಲ ಈಗ ಮೀಡಿಯಾದವ್ರು ಏನೋ ಆಡಕ್ಕೆ ಬರೋದು ಅಂತ ಅಲ್ಲಿ 2 ಟೀಮ್ ಆಗಿ ಆಡಿಸ್ತಾವ. ಈ ಸಲ ಕಪ್ ನಮ್ದೇ. 15 ವರ್ಷ ಆಯ್ತು ಈ ಸಲ ಕಪ್ ನಮ್ದೇ ಅನ್ನೋ ಈ ಸತಿ ತಾವೊಂದ್ಸತಿ ಅಲ್ಲ, ಅದು ಕರೆಕ್ಟ್. ಕಪ್ ನಮ್ದೇ ಆಗ್ಬಿಡುತ್ತೆ. ಕಪ್ಪು ನಮ್ಮದೇ ಆಗ್ಬೇಕು, ಕರ್ನಾಟಕದ ಆಗ್ಬೇಕಂತ ಎಲ್ಲರ ಆಸೆ ಇದೆ. ನಮ್ಮ ಆಸೆ ಅದೇ ಆಗಿದೆ. ಯಾವ್ದು ಅದೇ ನೋಡೋಲ್ಲ. ಸಿನಿಮಾ ಪಿಕ್ಚರ್ ಯಾರು ನೋಡೋಲ್ಲ. ಇನ್ನು ಹಳೇದ್ರ ಬಗ್ಗೆ ಹೇಳ್ತೀನಿ. ಹಳೆ 20 ವರ್ಷದಿಂದ ಕ್ರಿಕೆಟ್ ನೋಡ್ತಿದ್ದೆ ನಾನು. ಅವಾಗ 20 ವರ್ಷದಿಂದ ಪಿಕ್ಚರ್ ನೋಡ್ತಿದ್ದೆ ನಾನು. ಈಗ ಹೀರೋ ಯಾರ್ದಾರ, ಹೀರೋನ್ ಯಾರ್ದಾರ ಯಾರು ಗೊತ್ತಿಲ್ಲ. ಪ್ರಸನ್ನ ವಿಶ್ವನಾಥ್ ಇದ್ರು, ಚಂದ್ರಶೇಖರ್ ಇದ್ರು, ಪ್ರಸನ್ನ ಗೌರಿ ಇದ್ರು, ದಿಲೀಪ್ ಜೋಶಿ ಇದ್ರು. ಅವಾಗೆಲ್ಲ ಒಂಥರ ಬೆಸ್ಟ್ ಇತ್ತು. ಅದು ಮಿಷನ್ ಸಿಂಗ್ ಬೇಡಿ ಇದ್ರು, ಭಾಳ ಬೆಸ್ಟ್ ಇತ್ತು ಅವಾಗೆಲ್ಲ. ನಾವು ನೋಡಲಿಕ್ಕೆ ಕಪಿಲ್ ದೇವ್ ಇದ್ರು. ಕರ್ನಾಟಕದಿಂದ ಒಂದ್ಸರಿ 6 ಜನ ಅಲ್ಲ ಅವಾಗ ಇದ್ದರೆ ಚಂದ್ರಶೇಖರು, ವಿಶ್ವನಾಥ್, ಅದಕ್ಕಿಂತ ಹಿಂದೆ ಯಾವಾಗ ಒಂದು ಸುಮಾರು ಜನ ಆಡಿದ್ರು. ಪ್ರಸನ್ನ ದುಬಾರಿ ಇದ್ರು. ಇನ್ನೊಂದು ವಿಚಾರ, ಈಗ ಪ್ರಮುಖ ವಿಚಾರ ಈ ಸಂದರ್ಭದಲ್ಲಿ ಶಾಸಕ ಆಸಿಫ್ ಸೇಠ್ ಉಪಸ್ಥಿತರಿದ್ದರು.